ವರ್ಷ ಹಾಗೂ ಅದಕ್ಕೂ ಹೆಚ್ಚಿನ ಅವಧಿಗೆ ಸೇವೆ ಸಲ್ಲಿಸಿ 60 ವರ್ಷ ಪೂರ್ಣಗೊಂಡ ನಂತರ ಕರ್ತವ್ಯದಿಂದ ಬಿಡುಗಡೆಗೊಳ್ಳುವ ಅಡುಗೆ ಸಿಬ್ಬಂದಿಗೆ 40,000 ರೂಪಾಯಿಗಳ ಇಡಿಗಂಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಐಟಿಯು ಕಾರ್ಯಕರ್ತರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಡಿ ನೇಮಕಗೊಂಡು 60 ವರ್ಷಗಳನ್ನು ಪೂರೈಸಿ ಕರ್ತವ್ಯದಿಂದ ಬಿಡುಗಡೆಗೊಳ್ಳುವ ಅಡುಗೆ ಸಿಬ್ಬಂದಿಗೆ ಒಂದು ಬಾರಿಯ ಇಡಿಗಂಟು ಸೌಲಭ್ಯ ವಿಸ್ತರಿಸಲು ಆರ್ಥಿಕ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಇದು ಅಕ್ಷರ ದಾಸೋಹ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಸಂಘಟಿತ ಹೋರಾಟಕ್ಕೆ ಸಿಕ್ಕ ಐತಿಹಾಸಿಕ ಜಯವಾಗಿದೆ. ಈ ಕುರಿತು ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸಲಾಗಿತ್ತು. ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಸರ್ಕಾರಕ್ಕೆ ಅಭಿನಂದನೆಯನ್ನು ಶಿವಮೊಗ್ಗದಲ್ಲಿ ಸಲ್ಲಿಕೆ ಮಾಡಲಾಯಿತು. ರಾಜ್ಯ ವರಲಕ್ಷ್ಮಿ ಅವರಿಗೆ, ರಾಜ್ಯ ವರಲಕ್ಷ್ಮಿ ಅವರಿಗೆ, ಇಡೀ ರಾಜ್ಯದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ, ಇಡೀ ರಾತ್ರಿ ಆಗಲು ಮಾಡದಂತ ಹನುಮಂತನವರಿಗೆ, ರಾಜ್ಯದಿಂದ ನಡೀತಿರುವ ಬಿಸಿ ಊಟ ಕಾರ್ಯಕರ್ತರ ಹೋರಾಟಕ್ಕೆ, ಬಿಸಿ ಊಟ ಕಾರ್ಯಕರ್ತರ ಹೋರಾಟಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಸಿದ್ದರಾಮಯ್ಯನವರಿಗೆ. ದೇಶ ಮಟ್ಟದಲ್ಲಿ ಇವತ್ತು ಬಿಸಿ ಊಟ ನೌಕರರಿಗೆ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಇಡಿಗಂಟು ಜಾರಿ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಹಲವಾರು ಬಾರಿ ಹೋರಾಟ ಮಾಡ್ಕೊಂಬಂದಿದ್ವಿ. ಹಿಂದೆ ಇದ್ದಂಥ ಸರ್ಕಾರ ಜೈಲಿಗೆ ಕಳಿಸ್ತು ಹೆಣ್ಮಕ್ಳನ್ನೆಲ್ಲ. ಆದರೂ ನಾವು ನಿರಂತರವಾಗಿ ಹೋರಾಟ ಮಾಡಿ ಮೊನ್ನೆ 15ರಿಂದ ಬಿಸಿ ಊಟ ರಾಜ್ಯದಂತ ಬಂದ್ ಕರೆ ಕೊಟ್ಟು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಮಳೆಯಲ್ಲೇ ಕೂತು ನಾವು ಇವತ್ತು ಹೋರಾಟವನ್ನು ಯಶಸ್ಸು ಮಾಡ್ಕೊಂಬಂದಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮತ್ತು ರಾಜ್ಯ ಪದಾಧಿಕಾರಿಗಳ ಜೊತೆ ವರಲಕ್ಷ್ಮಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಯವರ ಜೊತೆ ಸರ್ಕಾರ ಮಾತುಕತೆ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದ್ರಿ. ನಮಗೂ ಇದು ಅರಿವು ಇರಲಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಮಾತುಕತೆ ಮಾಡಿ ಇಲಾಖೆಯವ್ರ ಜೊತೆಗೆ ಮತ್ತು ನಮ್ಮ ಸಂಘಟನೆಯವ್ರ ಜೊತೆಗೆ ಅಂದರೆ ಮಾತುಕತೆ ಮಾಡಿದ್ದಾರೆ. ಮಾತುಕತೆ ಮಾಡಿದಲ್ಲದ್ರೆ ಆರ್ಡ್ರು ಸಹ ಆಗಿದೆ. ನಿಮ್ಗೆ ಆರ್ಡ್ರುಗಳು ಸಹ ನಾವು ಕೊಟ್ಟಿದ್ದೀವಿ. ಹಲವಾರು ಬೆಳಗಾಂ ಅಧಿವೇಶನ ಇರ್ಬೋದು, ಬೆಂಗಳೂರು ಅಧಿವೇಶನ ಇರ್ಬೋದು, ಪೊಲೀಸ್ ಸರ್ಫಕಾಲನಿಟ್ಟು ಸರ್ಕಾರ ನಮ್ಮನ್ನು ಹೆದರಿಸಿ ಮನೆ ಕಳಿಸೋ ಅಂಥದ್ದು ಮಾಡ್ತಾಯಿತ್ತು. ಆದರೆ ಈ ಸರಿ ನಾವು ಯಾವುದಕ್ಕೂ ಜಗ್ಗದೆ ಮಳೆಯಲ್ಲಿ ಕೂತು ಇವತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಬಂದಿದ್ವಿ. 22ನೇ ಇಸ್ವಿಯಲ್ಲಿ ನಮ್ಮ ತಾಯಂದರು 20 ವರ್ಷ ಕೆಲಸ ಮಾಡಿ ಒಂದು ಪೈಸೆ ಇಲ್ದಲೇ ಮನೆಗೆ ಹೋಗಿದ್ರು. ಇವತ್ತು ಆ ತಾಯಂದ್ರಿಗೆ ಮನೇಲಿ ಮಕ್ಕಳು ನೋಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸರ್ಕಾರಿ ಶಾಲೆಯಲ್ಲಿ ದುಡಿದ್ರಿ, ನೀವೇನು ತಂದಿದ್ದೀರಿ ಅಂತೇಳಿ ಅವರಿಗೆ ತುಂಬ ಇಲ್ಲೇ ಇದ್ದಾರೆ ನಮ್ಮ ತಾಯಂದ್ರೆಲ್ಲ 60 ವರ್ಷ ಆದವರು. ಪಾಪ ಅವ್ರಿಗೆ ಊಟಕ್ಕೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ 40,000 ರೂಪಾಯಿ ಇಡಿಗಂಟು ಕೊಟ್ಟಿದೆ. ನಮ್ಮ ಡಿಮ್ಯಾಂಡ್ಸ್ ಇದ್ದಿದ್ದು 1 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಆದರೆ ಸರ್ಕಾರ ಒಪ್ಪಲಿಲ್ಲ. ನಾವು ಕೆಲವೊಂದು ಭಾಗ್ಯಗಳು ಕೊಟ್ಟಿದ್ವಿ, ಅದರಲ್ಲಿ ನಾವೆಲ್ಲ ನಿಮಗೆ ಅನುಭವಿಸ್ತಿದ್ದೀರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆ 40,000 ರೂಪಾಯಿ ಇಡಿಗಂಟನ್ನು ಜಾರಿ ಮಾಡಿದ್ದಾರೆ. ಇದು ನಮಗೆ ದೇಶದಲ್ಲೇ ಪ್ರಥಮ ಬಾರಿ ನಮ್ಮ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಕ್ಕಿರೋದು. ಹಾಗಾಗಿ ಸರ್ಕಾರಕ್ಕೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮಧು ಬಂಗಾರಪ್ಪನವರಿಗೆ ಅಭಿನಂದನೆಯನ್ನು ನಮ್ಮ ಅಕ್ಷರದಾಸೋಹ ಶಿವಮೊಗ್ಗ ಜಿಲ್ಲಾ ಸಮಿತಿಯಿಂದ ಸಲ್ಲಿಸ್ತಾ ಇದ್ದೀವಿ. ಭಾಳಷ್ಟು ನೋವು ಪಟ್ಟು ನಾವು ಈ ಬೇಡಿಕೆಯನ್ನು ಈಡೇರಿಸ್ಕೊಂಡು ಬಂದಿರತಕ್ಕಂಥದ್ದು. ಮಳೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ವಿ ಅಂದರೆ ಅಷ್ಟು ಕಷ್ಟಪಟ್ಟಿದ್ವಿ. ಬೇರೆ ಸಂಘಟನೆಯವರೆಲ್ಲ ನಾವು ಮಾಡಿದ್ದೀವಿ ಅಂತೇಳಿ ಹೇಳ್ತಿದ್ದಾರೆ. ಅದಲ್ಲ, ನಿರಂತರವಾಗಿ ನಮ್ಮ ಇಲಾಖೆಗೆ ಗೊತ್ತಿದೆ, ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಗೊತ್ತಿದೆ, ನಮ್ಮ ಮೀಡಿಯಾದವ್ರಿಗೆ ಗೊತ್ತಿದೆ. ವರಲಕ್ಷ್ಮಿ ಅಧ್ಯಕ್ಷತೆಯಲ್ಲಿ ಇವತ್ತು ಇಡಿಗಂಟು ನಮ್ಮ ಬಿಸಿ ಊಟ ನೌಕರರು ಅನುಭವಿಸ್ತಾ ಇದ್ದಾರೆ ಅಂತ. ಹಾಗೆಯೇ ಅಂಗನವಾಡಿಯವರಿಗೂ ಅಷ್ಟೇ, ಬಿಸಿ ಊಟದವರಿಗೂ ಮತ್ತು ಆಶಾದವರಿಗೂ ವರಲಕ್ಷ್ಮಿ ಅಧ್ಯಕ್ಷತೆಯಲ್ಲಿ ಸಿಐಟಿಯು ನೇತೃತ್ವದಲ್ಲಿ 3 ಲಕ್ಷದ ಹೆಣ್ಮಕ್ಳಿಗೆ ಇವತ್ತು ಇಡಿಗಂಟು ಸಿಕ್ಕಿದೆ. ಅಂಗನವಾಡಿ, ಬಿಸಿ ಊಟ ಮತ್ತು ಆಶಾದವರಿಗೆ ಸಿಕ್ಕಿದೆ. ಅದರಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹಾಗಾಗಿ ನಾವು ಅವರಿಗೆ ಇವತ್ತು ನಮ್ಮ ಸಂಘಟನೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸ್ಯಾಲ್ರಿ ಮಾಡಿದಂಥ ಸಂದರ್ಭ ಮುಂದೆ ಮತ್ತೆ ಹೋರಾಟಕ್ಕೆ ಹೋಗ್ತೀವಿ. ಇದು ನಿರಂತರವಾಗಿ ಹೋರಾಟ ನಿಲ್ಲಲ್ಲ. ನಮ್ಮ ಹೋರಾಟ ಮತ್ತೆ ಮುಂದೆ ಇರ್ತದೆ. ಮಾತು ಕೊಟ್ಟಿರೋದಕ್ಕೆ CM ಅವ್ರು ಹೇಳಿದ್ದಾರೆ, ಮುಂದಿನ ಬಜೆಟಲ್ಲಿ ನಿಮ್ಮ 1,000 ರೂಪಾಯಿ ಹೆಚ್ಚಿಗೆ ಮಾಡ್ತೀನಿ, ಈಗಾಗಲ್ಲ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಹೋರಾಟವನ್ನು ನಾವು ವಾಪಸ್ ತಗೊಂಡ್ಬಂದಿದ್ವಿ.